ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಂಬ ದಿನ ಆದಮೇಲೆ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಅಂದರೆ ನಾನು ಆ ವ್ಲಾಗ್ನ ಆವಾಗವಾಗ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ, ಬಟ್ ಆ ವ್ಲಾಗ್ನ ನಾನು ಶೂಟ್ ಮಾಡ್ಕೊಂಡಿರೋದು ಲಾಸ್ಟ್ ಸ್ಯಾಟರ್ಡೆ ಶೂಟ್ ಮಾಡ್ಕೊಂಡಿರೋದಕ್ಕೆ ಈ ಸ್ಯಾಟರ್ಡೆ ನಾನು ವ್ಲಾಗ್ನ ಶೂಟ್ ಮಾಡ್ಕೊಂಡಿರೋದು. ಅಂದರೆ ಮಧ್ಯ ಒಂದು ವಾರ ಫುಲ್ಲು ಬ್ಯುಸಿ. ಅಂದರೆ ಏನು ಪ್ರಾಬ್ಲಮ್ಮು ಅಂತ ಆಲ್ರೆಡಿ ಮಿನಿ ವ್ಲಾಗಲ್ಲಿ ಹಾಕಿದ್ದೆ. ಅಂದರೆ ಯಜಮಾನ್ರಿಗೆ ಹುಷಾರಿರಲಿಲ್ಲ, ಹಾಸ್ಪಿಟಲಲ್ಲಿ ಇರಬೇಕಾಗಿ ಬಂತು. ಅಂದರೆ 4 days ಅಲ್ಲೇ ಹಾಸ್ಪಿಟಲಲ್ಲಿ ಕಳೆದಿದ್ದಾಯಿತು. ಹಾಗಾಗಿ ಯಾವುದೇ ವ್ಲಾಗ್ನ ನಾನು ಮಾಡಿರಲಿಲ್ಲ, ಅಂದರೆ ಯಾವುದೇ ಶೂಟ್ನೂ ಮಾಡಿರಲಿಲ್ಲ. ಮತ್ತು ಇವತ್ತು ಶನಿವಾರ. ಇವತ್ತು ಚಾರ್ವಿ ಹಾಫ್ ಡೇಗೆ ಸ್ಕೂಲಿಂದ ಬಂದಮೇಲೆ ಈವ್ನಿಂಗು ನಾನು ಸ್ವಲ್ಪ ಎಲ್ಲ ಮನೆ ಕಸ ಗುಡಿಸಿ ಒರೆಸಿ ಎಲ್ಲ ಮಾಡಿಕೊಟ್ಟೆ. ಹಾಗಾಗಿ ಅವಳು ದೀಪ ಹಚ್ತೀನಿ ಕಣಮ್ಮ ಅಂತ ಹೇಳ್ಬಿಟ್ಟು ಅವಳೇ ದೀಪ ಹಚ್ತಾ ಇದ್ಲು ಇವತ್ತು. ಸೊ ನಾನಿವತ್ತು ಪೂಜೆ ಮಾಡೋ ಆಗಿರಲಿಲ್ಲ, ಅಂದರೆ ಅದಕ್ಕೆ ಚಾರ್ವಿನೇ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸಿದ್ಲು. ಅಂದರೆ ಸ್ಯಾಟರ್ಡೇ ಅವಳಿಗೆ ಟ್ಯೂಷನ್ ಇರೋದಿಲ್ಲ ಅಲ್ವಾ, ಹಾಗಾಗಿ ಅವಳು ಪೂಜೆ ಸ್ಯಾಟರ್ಡೇ ಅಂದರೆ ಅವಳಿಗೆ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ. ಬಟ್ ಆವಾಗ ಲಾಸ್ಟ್ ಇಯರ್ ಆದರೆ ಅವಳು ಟ್ಯೂಷನ್ಗೆಲ್ಲ ಹೋಗ್ತಿರ್ಲಿಲ್ವಲ್ಲ, ಹಾಗಾಗಿ ಆವಾಗ ಬಂದು ಈವ್ನಿಂಗು ಡೈಲಿ ಸ್ನಾನ ಮಾಡಿಕೊಂಡು ಅಂದರೆ ವಾರದಲ್ಲಿ ಒಂದು 2 ದಿನ 3 ದಿನನಾದರೂ ಅವಳು ಪೂಜೆ ಮಾಡ್ತಿದ್ದು. ಬಟ್ ಇವಾಗ ಅವಳಿಗೆ ಟೈಮೇ ಇಲ್ಲ, ಅಪರೂಪ ಅವಳು ಪೂಜೆ ಮಾಡೋದು. ಅಂದರೆ ಮನೆಯಲ್ಲಿ ಇದ್ದ ದಿನ ಕಂಪಲ್ಸರಿ ಆಲ್ಮೋಸ್ಟ್ ಮಾಡಿಬಿಡ್ತಾಳೆ. ಇವತ್ತು ಸ್ಯಾಟರ್ಡೆ ಹಾಫ್ ಡೇ ಮುಗಿಸ್ಕೊಂಡು ಬಂದಮೇಲೆ ಹಾಗೆ ಪೂಜೆ ಮುಗಿಸಿದ್ಲು. ಇನ್ನು ದೀಪಿಕಾ ಇವತ್ತು ಮನೆಗೆ ಬಂದಿದ್ಲು. ಯಾಕಂದರೆ ಮೇಯ್ನ್ ಪ್ರಾಬ್ಲಮ್ಮು, ನನ್ನ ಸ್ವಲ್ಪ ಬಟ್ಟೆ ಮಡ್ಚೋದು ಪೆಂಡಿಂಗ್ ಇತ್ತು. ಅಂದರೆ 1 ವಾರದ ಮೇಲಾಗಿತ್ತು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ. ಹಾಗಾಗಿ ಅವಳೇ ಬಂದು ಮಡ್ಚ್ಕೊಡ್ತೀನಿ ಕಣಕ್ಕ ಅಂದ್ಬಿಟ್ಟು ಹೇಳ್ಬಿಟ್ಟು ಬಟ್ಟೆ ಮಡ್ಚ್ಕೊಡ್ತಾ ಇದ್ಲು. ಹಾಫ್ ಡೇ ಅಂದರೆ ಅವಳು ಕಾಲೇಜ್ ಮುಗಿಸ್ಕೊಂಡು ಬಂದು ಹಾಗೆ ಹೀಗೆ ಡೈರೆಕ್ಟು ಮನೆಗೆ ಬಂದಿದ್ಲು. ಮಧ್ಯಾಹ್ನದಿಂದ ಸ್ವಲ್ಪ ಸುಮ್ಮನೆ ಹಾಗೆ ಕೂತಿದ್ವಿ. ಇನ್ನು ಈವ್ನಿಂಗು ಅವಳು ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ತಾ ಇದ್ದಾಳೆ. ಹಾಗೆ ಇನ್ನೊಂದೇನೆಂದರೆ, ಈಗ ಹಬ್ಬ ಅಲ್ಲೇ ಗೌರಿ ಹಬ್ಬ, ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಟೆನ್ಷನ್ ಎಲ್ಲ ಮುಗೀತು. ಇನ್ನು ಗೌರಿ ಹಬ್ಬದ ಟೆನ್ಷನ್ ಸ್ಟಾರ್ಟ್ ಆಯಿತು. ಅಂದರೆ ಹಬ್ಬಕ್ಕೆಲ್ಲ ಆಲ್ಮೋಸ್ಟ್ ಅಲ್ಲೇ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಾಗಿದೆ. ಮಕ್ಕಳಿಗೆಲ್ಲ ಸ್ಟಿಚ್ ಕೊಡೋದಿದೆ. ಇನ್ನು ನನ್ನ ಸೀರೆ ಬ್ಲೌಸು ಸ್ಟಿಚ್ ಕೊಡಬೇಕಿತ್ತು. ಅದು ಬೇಕಾದ್ರೆ ಆಮೇಲೆ ನಾಳೆ ಅಥವಾ ಅಂದರೆ ಅದನ್ನು ಇವತ್ತೇ ಕೊಡಬೇಕಿತ್ತು. ಬಟ್ ಇವತ್ತು ಕೊಡೋದಕ್ಕೆ ಹೋಗ್ತಾ ಇರಲಿಲ್ಲ. ಅಂದರೆ ಯಜಮಾನ್ರು ಸ್ವಲ್ಪ ಇಲ್ಲಿಗೆ ಮಾತ್ರ ಹೋಗಿದ್ದು ಬರೋಣ, ಇದು ಅಲ್ಲಿಗೆ ಬೇಕಾದ್ರೆ ನಾಳೆ ಅಥವಾ ನಾಳಿದ್ದು ಹೋಗಿ ಕೊಟ್ಟರೆ ಆಯಿತು ಅಂತ ಹೇಳಿದ್ರು. ಹಾಗಾಗಿ ಇವಾಗ ಮಕ್ಳಿಗೆ ಸ್ಟಿಚ್ ಮಾಡೋದಕ್ಕೆ ಮೇಯ್ನಾಗಿ ಪಾಪ ಅವರು ಹೇಳಿದರು, ಸ್ವಲ್ಪ ಕೊಡೋದಾದರೆ ಬೇಗನೆ ಕೊಟ್ಬಿಡಿ, ಇನ್ನು ಹಬ್ಬಕ್ಕೆ ಎಲ್ಲರೂ ಬಟ್ಟೆ ಕೊಡ್ತಾ ಇರ್ತಾರೆ, ಬೇಗ ಸ್ಟಿಚ್ ಮಾಡಿಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ. ಇನ್ನೇನು 15 days ಇಲ್ಲ ಹಬ್ಬ. ಅದಿಷ್ಟು ಬೇಗ ಬಂತು ಹಬ್ಬ ಅನಿಸುತ್ತೆ. ಈಗ ತಾನೇ ವರಮಹಾಲಕ್ಷ್ಮಿ ಹಬ್ಬ ನಿನ್ನೆ ಮೊನ್ನೆ ಮುಗಿಸಿದ್ದೀನಿ. ಈ ನಾಳೆ ಗೌರಿ ಹಬ್ಬ ಸ್ಟಾರ್ಟ್ ಆಗಿದೆ. ಹಾಗಾಗಿ ಅದನ್ನು ಸ್ಟಿಚಿಗೆ ಕೊಟ್ಬಿಟ್ಟು ಬಂದ್ಬಿಡೋಣ ಮೇಯ್ನಾಗಿ ಅಂತ ಅಂದ್ಬಿಟ್ಟು, ಚಾರ್ವಿ ಮನೆಯಲ್ಲಿದ್ದಾಗಲೇ, ಅಂದರೆ ಅವಳದು ಸ್ವಲ್ಪ ಅಳತೆ ಎಲ್ಲ ಕೊಡಬೇಕಲ್ವ, ಅವಳ ಮನೆಯಲ್ಲಿದ್ದಾಗಲೇ ಅವಿದು ಚಾರ್ವಿದು ಇಬ್ಬರದು ಅಳತೆ ಕೊಟ್ಬಿಟ್ಟು ಸ್ಟಿಚಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಹಾಗೆ ಅಂದರೆ ಈ ಬಟ್ಟೆ ಜೊತೆನೇ ಮೈಸೂರಿಗೆ ಹೋಗಿದ್ದಾಗ ಎಕ್ಸ್ಟ್ರಾ ಪೀಸ್ಗಳ್ನು ತೊಗೊಂಡು ಬಂದಿದ್ವಲ್ಲ, ಅದನ್ನೇನು ಇವಾಗ ಕೊಡ್ತಾ ಇಲ್ಲ. ಯಾವುದಾದ್ರೂ ಹಬ್ಬ ಹತ್ರ ಮಾಡ್ಕೊಂಡು ಕೊಡೋಣ, ಸುಮ್ಮನೆ ಎಲ್ಲ ಸ್ಟಿಚ್ ಮಾಡಿಸಿ ಇಟ್ಬಿಟ್ರೆ ಅವ್ರು ಮಕ್ಕಳು ಬೇಗ ಬೆಳ್ಕೊಬಿಡ್ತಾರೆ. ಇನ್ನು ಆಮೇಲೆ ಆಗುತ್ತೋ ಆಗೋದಿಲ್ವೋ, ಆಮೇಲೆ ಆಲ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. ಸುಮ್ಮನೆ ಇನ್ನೂ ಚಿಕ್ಕ ಮಕ್ಕಳಲ್ವ, ಈಗ ಇವಾಗ ಹೊಲಿಸಿದ್ರೆ ಇನ್ನು 6 ತಿಂಗಳಷ್ಟರಲ್ಲಿ ಅದು ಸ್ವಲ್ಪ ಟೈಟ್ ಆಗೋದು, ಇಲ್ಲ ತುಂಡಾಗೋದು, ಆ ರೀತಿ ಆಗುತ್ತೆ. ಬೇಡ, ಯಾವಾಗ ಹಬ್ಬ ಹತ್ರ ಮಾಡಿಕೊಂಡು ಅಂದರೆ 1 ತಿಂಗಳು ಇರಬೇಕಾದ್ರೇ ಕೊಟ್ಟರೆ ಆಯಿತು ಅಂತ ಅಂದ್ಬಿಟ್ಟು ಇನ್ನೂ ಎಕ್ಸ್ಟ್ರಾ ಪೀಸ್ನ ಹಾಗೆ ಇಟ್ಬಿಟ್ಟು ಜಸ್ಟ್ ಗೌರಿ ಹಬ್ಬಕ್ಕೆ ಯಾವ ಡ್ರೆಸ್ ಹೊಲಿಸ್ತಾ ಇದೆ ಅದನ್ನು ಮಾತ್ರ ತೊಗೊಂಡು ಬಂದೆ. ಹಾಗೆ ಇಬ್ರಿಗೂ ಅಳತೆ ಎಲ್ಲ ಕೊಟ್ಟಿದ್ದಾಯಿತು. ಬಟ್ ಇನ್ನೊಂದೇನೋ ಪೀಸ್ ಬೇಕಿತ್ತು, ಅಂದರೆ ನಾನು ಯಾವುದೋ ಥರ ಡಿಸೈನ್ ಹೇಳಿದ್ದೆ, ಬಟ್ ಆ ಪೀಸ್ ತೊಗೊಂಡು ಬಂದಿರಲಿಲ್ಲ, ನೆಟ್ಟೆಡ್ ಪೀಸ್ ಬೇಕಿತ್ತು. ಬಟ್ ಆಂಟಿಗೆ ಹೇಳಿದೆ, ಸರಿ ಕಣಪ್ಪ ತೊಗೊಂಡು ಬಂದು ಕೊಟ್ಬಿಡು ನಾಳೆ ಅಥವಾ ನಾಳಿದ್ರಲ್ಲೇನೆ ಅದನ್ನು ಅಂತ ಹೇಳಿದ್ರು. ಅಂದರೆ ಸ್ಲೀವ್ಗೆ ಅವ್ರಿಗೆ ನೆಟ್ಟೆಡಲ್ಲಿ ಕೊಡಿಸ್ತಾ ಇದ್ದೀನಿ. ಹಾಗಾಗಿ ಅದನ್ನು ತೊಗೊಂಡು ಬಂದು ಕೊಟ್ಟ ಮೇಲೆ ಇನ್ನು ಅವ್ರು ಸ್ಟಿಚ್ ಮಾಡೋದು. ಬಟ್ ಹೋಗಿದ್ದು ಅಂದರೆ ಇಬ್ಬರದು ಅಳತೆ ಅಂತೂ ಆಯಿತು ಹೇಗೋ, ಯಾಕೆಂದರೆ ಇನ್ನು ಚಾರ್ವಿ ಕೈಗೆ ಸಿಗೋದಿಲ್ಲ ಅವಳು. ಹಾಗಾಗಿ ಅವಳದು ಅಳತೆ ಹೇಗೋ ಕೊಟ್ಟಿದ್ದಾಯಿತು. ಬಟ್ ಅದೊಂದು ಇನ್ನೂ ಪೆಂಡಿಂಗ್ ಇದೆ, ಅವ್ರಿಗೆ ಪೀಸ್ ತೊಗೊಂಡೋಗಿ ಕೊಡೋದು. ನೋಡೋಣ, ಇನ್ನೊಂದು 2-3 ದಿನದಲ್ಲಿ ಹೋಗಿ ತೊಗೊಂಡು ಬಂದು ಕೊಟ್ಬಿಡ್ಬೇಕು. ಇನ್ನು ಅಲ್ಲಿಂದ ಬರೋಷ್ಟರಲ್ಲಿ ಇನ್ನೂ ದೀಪಿಕಾ ಬಟ್ಟೆ ಮಡಿಸ್ತಾ ಇದ್ಲು. ಅವಳೇ ನಮ್ಮ ಜೊತೆ ಬಂದಿರಲಿಲ್ಲ. ಇನ್ನು ಮನೆಯಲ್ಲಿ ಸ್ವಲ್ಪ ಬಟ್ಟೆ ಮಡಿಸೋದು ಹೇಳಿದ್ನಲ್ಲ ಜಾಸ್ತಿ ಇತ್ತು. ಏನು ಗೊತ್ತಾ, ಹಬ್ಬ ನಾಳೆ ಅಥವಾ ನಾಳಿದ್ದು ಅನ್ನೋಂಗೇನೋ ನಾನು ಬಟ್ಟೆ ಫೋಲ್ಡ್ ಮಾಡಿದ್ದು. ಹಬ್ಬ ನಾಳೆ ಅಂತ ಬಟ್ಟೆಗಳೆಲ್ಲ ವಾಶ್ಗೆ ಹಾಕಿದ್ದೆಲ್ಲ ಹಾಗಾಗಿ ಒಂದು 2 ಬೇಸನ್ ಟಬ್ ತುಂಬಿಟ್ಟಿದೆ ಫಸ್ಟು. ಆಮೇಲೆ ಟಬ್ಬಿಂದ ಆಚೆ ಬಂದು ಎಕ್ಸ್ಟ್ರಾ ಬಟ್ಟೆಗಳೆಲ್ಲ ಒಂದು ಚಾಪೆಗೆ ಹಾಕಿ ಚಾಪೆ ಸುತ್ತಿ ಇಟ್ಬಿಟ್ಟಿದ್ದೆ. ಅಷ್ಟು ಬಟ್ಟೆಗಳಾಗ್ಬಿಟ್ಟಿದ್ದು. ಏಕೆಂದರೆ ಗೊತ್ತಲ್ವಾ, ಹಬ್ಬ ಆಯಿತು. ಗುರುವಾರದ ಬಟ್ಟೆಗಳು ಶುಕ್ರವಾರ ಶನಿವಾರ ಹಂಗೆ 3 ದಿನ ಬಟ್ಟೆಗಳೆಲ್ಲ ಭಾನುವಾರ ವಾಶ್ಗೆ ಹಾಕ್ಕೊಂಡಿದ್ದೆ. ಯಜಮಾನ್ರಿಗೆ ಮೇಯ್ನಾಗಿ ಭಾನುವಾರ ಬೆಳಿಗ್ಗೆಯಿಂದನೇ ಹುಷಾರಿರಲಿಲ್ಲ. ಇನ್ನು ಭಾನುವಾರ ಮಧ್ಯರಾತ್ರಿಯಲ್ಲಿ ಅವರು ಹುಷಾರು ಜಾಸ್ತಿ. ಯಾಕೆ ಅಂದರೆ
ಜಾಸ್ತಿ ಜ್ವರ, ಚಳಿ ಜ್ವರ ಜಾಸ್ತಿ ಬಂದುಬಿಡ್ತು. ಹಾಗಾಗಿ ಮಧ್ಯರಾತ್ರಿನೇ ಅವ್ರನ್ನ ಅಡ್ಮಿಟ್ ಮಾಡಬೇಕಾಯಿತು. ಅವತ್ತೇ ಅಂದರೆ ಭಾನುವಾರ ಮಧ್ಯರಾತ್ರಿ ಅಂದರೆ ಸೋಮವಾರ ಬೆಳಗಿನ ಜಾವ 2 ಗಂಟೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದು. ಅಷ್ಟು ಚಳಿ ಜ್ವರ ಬಂದುಬಿಡ್ತು. ಏನು ಅವ್ರಿಗೊಂದು ಸಲ ಆಲ್ಮೋಸ್ಟ್ ಅವ್ರಿಗೆ ಒಂದು 2 ವರ್ಷಕ್ಕೆ 3 ವರ್ಷಕ್ಕೆ ಒಂದೊಂದು ಸಲ ಈ ಚಳಿ ಜ್ವರ ಬರ್ತಾ ಇರುತ್ತೆ. ಭಾನುವಾರ ಬೆಳಗಿನ ಜಾವನೇ ಅವ್ರಿಗೆ ಜ್ವರ ಬಂದಿದ್ದು. ಅಂದರೆ ಇಲ್ಲೇ ನಾರ್ಮಲಾಗಿ ಇಲ್ಲೇ ಒಂದು ಹಾಸ್ಪಿಟ್ಲಿಗೆ ಹೋಗಿ ಅವ್ರು ಇಂಜೆಕ್ಷನ್ ತೊಗೊಂಡು ಬಂದಿದ್ರು, ಕಡಿಮೆ ಆಗ್ಬೋದು ಅಂದ್ಬಿಟ್ಟು ಇಂಜೆಕ್ಷನ್ ಮತ್ತು ಟ್ಯಾಬ್ಲೆಟ್ ತಂದಿದ್ರು. ಬಟ್ ಕಡಿಮೆ ಆಗಲೇ ಇಲ್ಲ ಅವ್ರಿಗೆ. ಆಮೇಲೆ ನೋಡಿದ್ರು, ಬಟ್ ನೈಟ್ ಮಧ್ಯರಾತ್ರಿ ಅವ್ರಿಗೆ ತಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಆಮೇಲೆ ನಮ್ಮ ಬಾವನ ಬರೇಳ್ಬಿಟ್ಟು ನಮ್ಮ ಬಾವನ ಜೊತೆ ಹೋಗಿ ಅಡ್ಮಿಟ್ ಆಗಿದ್ದು. ನಾನು ಮಾರನೇ ಅಂದರೆ ಅವತ್ತು ಗೊತ್ತಿತ್ತು, ನಿಮ್ಗೆ ಆಲ್ಮೋಸ್ಟ್ ಗೊತ್ತು ಅನಿಸುತ್ತೆ, ಭಾನುವಾರ ನಮ್ಮ ಅಕ್ಕನ ಮಗಳೂ ಇಲ್ಲೇ ಇದ್ಲು. ಹಾಗೆ ಅವಿ, ಚಾರ್ವಿ ಎಲ್ಲ 3 ಜನ ಮಕ್ಕಳು ಮನೆಯಲ್ಲೇ ಇದ್ದರು. ಅವ್ರು 3 ಜನ ಮಕ್ಕಳು ಬಿಟ್ಬಿಟ್ಟು ನಾನು ಯಜಮಾನ್ರ ಜೊತೆ ಹೋಗೋದಕ್ಕಾಗಲಿಲ್ಲ. ನಮ್ಮ ಭಾವನೇ ಹೋಗಿದ್ರು. ನಾನು ನೆಕ್ಸ್ಟ್ ಡೇ ಬೆಳಿಗ್ಗೆ ಚಾರ್ವಿನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಇವರಿಬ್ಬರನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ಸಣ್ಣ ಪುಟ್ಟ ಕೆಲಸಗಳನ್ನು ಮಾತ್ರ ಮಾಡಿಬಿಟ್ಟು, ಹಾಗೆ ಅವತ್ತು ಉಳುಮೆ ಬೇರೆ ಇತ್ತು, ದೀಪ ಹಚ್ಬಿಟ್ಟು ಹೊರಟೋಗ್ಬಿಟ್ಟೆ. ಇನ್ನು ದೊಡ್ಡ ಕೆಲಸ ಅಂದರೆ ಹಿಂಗೆ ಬಟ್ಟೆ ಫೋಲ್ಡ್ ಮಾಡೋದೇ ಆಗಲಿ, ಮತ್ತು ಇನ್ನೂ ನಾನು ದೇವ್ರ ಮನೆಯಿಂದ ಸಾಮಾನೆಲ್ಲ ಸ್ವಲ್ಪ ಎತ್ತಿಟ್ಟಿದ್ನಲ್ಲ, ಅದನ್ನು ಕೂಡ ಇನ್ನೂ ಅಂದರೆ ಎತ್ತಿಡೋ ಅಂಥ ಐಟಮ್ಗಳನ್ನ ಇನ್ನೂ ಎತ್ತಿಡಲಿಲ್ಲ. ಸ್ವಲ್ಪ ಪಾತ್ರೆ ತೊಳೆಯೋಂಥ ಅಂದರೆ ದೀಪಗಳನ್ನೆಲ್ಲ ತೊಳೆದು ಎತ್ತಿಡೋ ಅಂಥವನ್ನು ಇನ್ನೂ ತೊಳೆದು ಎತ್ತಿಟ್ಟಿಲ್ಲ. ಇನ್ನು ಸೋಮವಾರನೇ ಅಂದರೆ ನಾವು ಶನಿವಾರ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದೆ. ಭಾನುವಾರ ಯಜಮಾನಿಗೆ ಹುಷಾರಿರಲಿಲ್ಲ, ಅವತ್ತೆಲ್ಲ ಏನೂ ಕೆಲಸ ಮಾಡಿಲ್ಲ. ಮಕ್ಕಳೆಲ್ಲ ಮನೇಲಿದ್ದರು, ಅವ್ರ ಜೊತೆ ಎಣ್ಗೋದೇ ಆಗೋಯಿತು. ಏಕೆಂದರೆ ಮನೆಯಲ್ಲಿ ಒಬ್ಬರು ಪೇಷಂಟ್ ಅಂದರೆ ಒಬ್ರಿಗೆ ಹುಷಾರಿಲ್ಲ ಅಂತಂದರೆ ನಮ್ಗೆ ಏನೂ ಕೆಲಸ ಮಾಡೋದಕ್ಕೆ ಮೂಡ ಇರೋದಿಲ್ಲ. ಅದರಲ್ಲೂ ಮೇಯ್ನ್ ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಅಂದರೆ ನನಗೇನೂ ಕೈಕಾಲೇ ಓಡೋದಿಲ್ಲ. ಹಾಗಾಗಿ ಅವತ್ತು ಏನೂ ಕೆಲಸ ಮಾಡಿರಲಿಲ್ಲ. ಇನ್ನು ಸೋಮವಾರ ಹೊರಟೋಗ್ಬಿಟ್ಟೆ. ಇನ್ನು ಬಂದಿದ್ದು ನಾವು ಗುರುವಾರ 4 ಡೇಸ್ ಅಡ್ಮಿಟ್ ಆಗಿದ್ದು. ಗುರುವಾರ ಈವ್ನಿಂಗು ಅಂದರೆ ರಾತ್ರಿ ಒಂದು ಡಿಸ್ಚಾರ್ಜ್ ಆಗಿದ್ದೆಲ್ಲ ಒಂದು 5 ಗಂಟೆ ಆಯಿತು. ಹಾಗೆ ಊರಿಗೆ ಹೋಗಿದ್ದು, ಊರಲ್ಲೇ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಂದ ಆಮೇಲೆ ಈವ್ನಿಂಗು ನೈಟು 8 ಗಂಟೆಗೆ ಮನೆಗೆ ಬಂದಿದ್ದು. ಇನ್ನು ಶುಕ್ರವಾರ ನೆನ್ನೆನೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡೆ ಅಷ್ಟೇ. ಹಾಗಾಗಿ ದೀಪಿಕಾ ಹಾಗೆ ಕಾಲ್ ಮಾಡಿದ್ಲು, ಹೀಗೆ ಅಂತ ಸುಮ್ಮನೆ ಮಾತಾಡ್ತಾ ಇದ್ದಾಗ ಹಿಂಗೆ ಹೇಳಿದೆ, ತುಂಬಾ ಬಟ್ಟೆ ಇದ್ದಾವೆ ಕಣೆ, ಇನ್ನು ನಿಮ್ಮ ಬಾವಂಗೂ ಹುಷಾರಿಲ್ಲ, ನಾನು ಸ್ವಲ್ಪ ಹೇಗೆ ಇವೆಲ್ಲ ಬಟ್ಟೆ ಯಾವಾಗ ಮಡಿಸಿಡ್ತೀನೋ ಅನ್ನೋದು ಹಂಗೆ ಟೆನ್ಷನ್ ಆಗಿಬಿಟ್ಟೈತೆ ನನಗೆ ಕೆಲಸ ಮಾಡೋದೇ ಅಂತೆಲ್ಲ ಹೇಳ್ತಾ ಇದ್ದೆ. ಹೌದಾಕ, ಅಷ್ಟು ಬಟ್ಟೆ ಇಟ್ಟಿದ್ದೀಯಕ್ಕ, ಅಷ್ಟು ಕೆಲಸ ಇಟ್ಟಿದ್ದೀಯಕ್ಕ ಅಂತ ಹೇಳ್ತಾ ಇದ್ಲು. ಆಮೇಲೆ ಬುಡಕ್ಕ ಆಯಿತು, ನಾನೇ ಬರಲಾ ಅಂತ ಕೇಳಿದ್ಲು. ಸರಿ ಹಾಗಾದರೆ ನನಗೆ ಒಳ್ಳೆಯದೇ ಆಯಿತು, ಬಾ ಪ್ಲೀಸ್. ಇವತ್ತು ಹಾಫ್ ಡೇ ಹೇಗಿದ್ರು ಅವಳಿಗೆ ಸ್ಯಾಟರ್ಡೇನೂ ಅವಳಿಗೂ ಹಾಫ್ ಡೇ ಇರುತ್ತಲ್ವ, ಹಾಫ್ ಡೇ ಮುಗಿಸ್ಕೊಂಡು ಬಾ, ಒಂದು ಸ್ವಲ್ಪ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ಕೊಬಿಟ್ಟು ಹೋಗು ಸಾಕು, ನನಗಿನ್ನೇನಿಲ್ಲ, ನನ್ನಲ್ಲೇ ಎತ್ತಿಟ್ಕೋತೀನಿ. ಅವಿ ಇಟ್ಕೊಂಡು ನಾನು ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದೆ. ಸರಿ ಬುಡಕ್ಕ ಆಯಿತು, ಬರ್ತೀನಿ. ಅಂದರೆ ಭಾನುವಾರ ಬೆಳಗ್ಗೆ ಹೊರಟೋಗ್ತೀನಿ ನನಗೂ ಸ್ವಲ್ಪ ಕೆಲಸ ಐತೆ ಅಂತ ಹೇಳಿದ್ಲು. ಸರಿ ಆಯಿತು, ನನಗೆ ಅಷ್ಟು ಸಾಕು, ನೀನು ಅಷ್ಟು ಬಂದರೆ ಸಾಕು, ಪರವಾಗಿಲ್ಲ, ಭಾನುವಾರ ಬೆಳಿಗ್ಗೆ ಹೋಗುವಂತೆ ನೀನು ಅಂತ ಹೇಳಿದೆ. ಏಕೆಂದರೆ ನಾನು ಅವಳೇನಾದರೂ ಬಂದರೆ ಹಿಂಗೆ ಸ್ಯಾಟರ್ಡೇ ಟೈಮ್ ಬಂದರೆ ಇನ್ನು ಸಂಡೇನೂ ಇಲ್ಲಿ ಮಂಡೆಯಿಂದ ಹಿಂಗೆ ಕ್ಲಾಸ್ ಕೊಟ್ಟೋಗ್ಬಿಡುವೆ ಕಾಲೇಜ್ಗೆ ಅಂತ ಹೇಳ್ತೀನಿ ಆಲ್ಮೋಸ್ಟು. ಹಾಗಾಗಿ ಫಸ್ಟೇ ಹೇಳ್ಬಿಟ್ಲು, ಅಕ್ಕ ನಾನು ಭಾನುವಾರ ಪುನಃ ರಿಟರ್ನ್ ನಾನು ಊರಿಗೆ ಹೋಗ್ತೀನಿ ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಬ್ಬರು ಹಂಗೆ ಅಂದ್ಕೊಂಡು ಆಮೇಲೆ ಅವಳು ಬಂದು ಎಷ್ಟು ಬಟ್ಟೆ ಇದ್ದು ಅಂದರೆ ಒಂದೊಂದು ಬೇಸನೆ ತೆಗ್ದು ಮಡಿಸ್ತಾ ಇದ್ಲು. ಏನಕ್ಕ ಇಷ್ಟು ಬಟ್ಟೆ ಇಟ್ಟಿದ್ಯಲ್ಲ ಅಂತ ಹೇಳ್ತಾಯಿದ್ಲು. ಅಷ್ಟು ಬಟ್ಟೆ ಇಟ್ಟಿದ್ದೆ. ಆಮೇಲೆ ಇನ್ನೊಂದೇನೆಂದರೆ ಅವಳು ಬಟ್ಟೆ ಮಡಚೋದು ನಾನು ಬಟ್ಟೆ ಇಡೋ ಥರ ಅಷ್ಟು ಕರೆಕ್ಟಾಗಿರಲಿಲ್ಲ. ಒಂದೊಂದು ಅಲ್ಲಲ್ಲೇ ಆಲ್ಟ್ರೇಷನ್ ಮಾಡ್ಕೊಂಡು ಎತ್ತಿಡ್ತಾಯಿದ್ದೆ. ನನಗೆ ಸೌಮ್ಯ ಕರೆಕ್ಟಾಗಿ ನಾನು ಯಾವ ರೀತಿ ಮಡಿಸ್ತೀನಿ ಅದೇ ರೀತಿ ಮಡಿಸ್ತಾ ಇದ್ಲು. ಬಟ್ ದೀಪಿಕಾ ಸ್ವಲ್ಪ ಬೇರೆ ಥರ ಮಡಿಸ್ತಾ ಇದ್ಲು. ಹಾಗಾಗಿ ಅದನ್ನು ಹೇಳಿ ಮಡಚಿಸ್ತಾ ಇದ್ದೆ. ಮತ್ತು ಇದೊಂದು ಟಾಪ್ ನೀವು ನೋಡ್ತಾ ಇರ್ಬೋದು, ಇದನ್ನು ದೀಪಿಕಾ ಹಬ್ಬದ ದಿನ ಹಾಕಿದ್ಲು, ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಿಗ್ಗೆ ಟೈಮ್ ಹಾಕಿದ್ಲು. ಇದು ನನಗೆ ನಮ್ಮ ಯಜಮಾನರು ಫಸ್ಟ್ ಕೊಡಿಸಿದಂಥ ಡ್ರೆಸ್. ಇದು ನನ್ನ ಮದುವೆಗೆ ಮುಂಚೆನೇ, ಅಂದರೆ ಮದುವೆ ಫಿಕ್ಸ್ ಆಗಿತ್ತು, ಮದುವೆಗೆ ಮುಂಚೆ ಈ ಡ್ರೆಸ್ ಕೊಡಿಸಿದ್ದು. ಅದು ನನಗೆ ಇವಾಗ ಟೈಟ್ ಆಗುತ್ತೆ, ಅದನ್ನೇ ಹೇಳ್ತಾ ಇದ್ದೆ ದೀಪಿಕಾಗೆ. ಬಟ್ ಇದನ್ನ ನಿನ್ನ ಕೊಡೋದಕ್ಕೂ ಮನಸ್ಸಿಲ್ಲ ನನಗೆ, ಬಟ್ ಇಟ್ಕೊಳ್ತೀನಿ, ಏಕೆಂದರೆ ಸೈಡಲ್ಲಿ ಇನ್ನೂ ಸ್ಟಿಚಸ್ ಇದೆ, ಬಿಡಿಸ್ಕೋಬೋದು ಅಂತ. ಬಟ್ ಅದೇ ಹೇಳಿದೆ, ಹಾಕು ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಲ್ವ, ಅದು ಆಗೋದಿಲ್ಲ ಅಂತ. ಅಂದರೆ ಸೈಡಲ್ಲಿ ಸ್ಟಿಚ್ ಇದೆ, ಬಿಡಿಸ್ಕೊಂಡು ನಾನು ಹಾಕೋತೀನಿ, ನೀನು ಕೊಡೋದಿಲ್ಲ ಇದನ್ನು ನನಗೆ, ಏಕೆಂದರೆ ಇದೊಂಥರ ನೆನಪಲ್ವ. ಏನಾದರೂ ಫಸ್ಟ್ ಯಾರಾದರೂ ಅದರಲ್ಲೂ ಈಗ ಯಜಮಾನ್ರು ಏನಾದರೂ ಹಿಂಗೆ ಕೊಡಿಸಿದ್ದಾರೆ ಅಂದಾಗ ಒಂಥರ ಖುಷಿ ಅಲ್ವ. ಹಾಗಾಗಿ ಕೊಡೋದಿಲ್ಲ, ನಾನೇ ಇಟ್ಕೋತೀನಿ ಅಂತ ಹೇಳ್ತಾಯಿದ್ದೆ. ಸರಿ ಬಿಡಕ್ಕ ಆಯಿತು, ಇಟ್ಕೊ, ನಿನಗೆಲ್ಲ ನೆನಪಿಗೆ ಅಂತ ಹೇಳ್ತಾಯಿದ್ಲು.
ಹಾಗೆ ಒಂದೊಂದೇ ಅವಳು ಮಡ್ಚಿ ಕೊಟ್ಟಂಗೆಲ್ಲ ಹಾಗೆ ಎತ್ತಿ ಎತ್ತಿ ಜೋಡಿಸ್ತಾ ಇದೆ. ಅವಳು ಹೇಳ್ತಾ ಇದ್ದು, ನೀನು ಎಷ್ಟು ಎತ್ತಿ ಇಡ್ತಾ ಇದೆಯಾ ಅಷ್ಟು ನಾನು ಮಡ್ಚ್ತಾನೇ ಇದ್ದೀನಿ, ಖಾಲಿ ಆಗ್ತಾ ಇಲ್ವಲ್ಲ ಇಲ್ಲಿ ಬಟ್ಟೆಗಳು ಅಂತ ಹೇಳ್ತಾ ಇದ್ಲು. ಅಂದರೆ ಅಷ್ಟು ಬಟ್ಟೆನ ನಾವು ಯೂಸ್ ಮಾಡಿ ವಾಶ್ಗೆ ಹಾಕಿರೋ ಅಂಥದ್ದು. ಒಂದು ವಾರಕ್ಕೆ ಇಷ್ಟು ಬಟ್ಟೆ ಹಾಗೇ ಆಗುತ್ತೆ. ಆಲ್ಮೋಸ್ಟ್ ಮಕ್ಕಳಿರೋ ಅದರಲ್ಲೂ ಹಾಸ್ಪಿಟಲಲ್ಲಿ ಇದ್ದ ಬಟ್ಟೆಗಳೆಲ್ಲ ಹಾಗೆ ಊರಿಗೆ ಕೊಟ್ಟು ಕಳಿಸ್ಬಿಟ್ಟಿದೆ. ಊರಿಗೆ ಹತ್ರ ಹಾಸ್ಪಿಟ್ಲು, ಹಾಗಾಗಿ ಊರಿಗೆ ಕೊಟ್ಟು ಕಳಿಸ್ಬಿಟ್ಟಿದೆ. ಬಟ್ ಇಲ್ಲಿ ನಾವು ಹಬ್ಬದ ಟೈಮಲ್ಲಿ ಬಟ್ಟೆ ಜಾಸ್ತಿ ಯೂಸ್ ಮಾಡಿರ್ತೀವಲ್ಲ, ಹಬ್ಬದಲ್ಲಿ ಒಂದು 3-4 ದಿನ ಜಾಸ್ತಿ ಬಟ್ಟೆ ಯೂಸ್ ಮಾಡಿದ್ದು, ಬೆಳಿಗ್ಗೆ ಸಂಜೆ ಎಲ್ಲ ಯೂಸ್ ಮಾಡಿದ್ದು, ಹಾಗಾಗಿ ಬಟ್ಟೆ ಜಾಸ್ತಿ ಇತ್ತು ಅಷ್ಟೇ. ಇನ್ನು ಮತ್ತು ಯಜಮಾನ್ರಿಗೆ ಏನು ಹುಷಾರಿರಲಿಲ್ಲ ಹಾಗೆ ಹೀಗೆ ಅಂತೆಲ್ಲ ತುಂಬ ಜನ ಕೇಳಿದ್ದೀರಾ. ನಾರ್ಮಲ್ಲು ಚಳಿ ಜ್ವರ ಅಷ್ಟೇ, ವೈರಲ್ ಫೀವರ್ ಈ ಟೈಮಲ್ಲಿ ಅಂದರೆ ಇಷ್ಟೊಂದು ಬಿಸಿಲು ಬರ್ತಾ ಇತ್ತಲ್ವ ಒಂದು ವಾರದಿಂದ, ಹಾಗಾಗಿ ಸ್ವಲ್ಪ ಬಿಸಿಲಿಗೆ ಅವರು ಹೊರಗಡೆ ಕೆಲಸ ಮಾಡೋದ್ರಿಂದ ಬಿಸಿಲಿಗೆ ಜಾಸ್ತಿ ಅವ್ರಿಗೆ ಸ್ವಲ್ಪ ಜ್ವರ ಬಂದಿದ್ದಂಥದ್ದು. ಮತ್ತು ಸ್ವಲ್ಪ ಕೆಮ್ಮು ಕೂಡ ಆಗಿಬಿಟ್ಟಿತ್ತು. ಹಾಗಾಗಿ ಕೆಮ್ಮು ಮತ್ತು ಕಫ ಎರಡೂ ಆಗಿತ್ತು. ಹಾಗಾಗಿ 4 ಡೇಸ್ ಅವರು ಹಾಸ್ಪಿಟಲಲ್ಲೇ ಇರಬೇಕಾಗಿತ್ತು. ಹಾಯ್, ಸುಮಾರು ಜನ ಅವಿಗೆ ಮತ್ತೆ ಶಾರ್ವಿಗೆ ಡ್ರೆಸ್ ಹೊಲಿಸಿದಾಗ ಯಾವ ರೀತಿ ಹೊಲಿಸಿದ್ದೀರಾ, ಹಾಗೆ ಡ್ರೆಸ್ ಡೀಟೇಲ್ಸ್ ತೋರಿಸಿ ಮತ್ತೆ ಎಷ್ಟು ರೇಟ್ ಕೊಟ್ಟಿದ್ದೀರಾ ಸ್ಟಿಚಿಂಗ್ ಮಾಡೋದಕ್ಕೆ ಅಂತೆಲ್ಲ ಕೇಳ್ತಾ ಇದ್ರಿ. ಸುಮಾರಷ್ಟು ಕ್ವಶನ್ ಬಂದಿದೆ ಚಾರ್ವಿ ಮತ್ತೆ ಅವಿ ಡ್ರೆಸ್ ಬಗ್ಗೆ. ಹಾಗೆ ತುಂಬಾ ಜನ ತುಂಬಾ ಒಳ್ಳೊಳ್ಳೆ ಕಮೆಂಟ್ ಕೂಡ ಕೊಟ್ಟಿದ್ದೀರಾ. ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹೊಲಿಸಿದ್ದೀರಾ, ಮತ್ತೆ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಒಳ್ಳೊಳ್ಳೆ ಕಮೆಂಟ್ ಕೂಡ ಕೊಟ್ಟಿದ್ರಿ. ಅವರೆಲ್ಲರಿಗೂ ತುಂಬಾನೇ ಥ್ಯಾಂಕ್ ಯು. ಹಾಗಾಗಿ ಆಮೇಲೆ ಸ್ವಲ್ಪ ಜನಕ್ಕೆ ಒಂದು ಐಡಿಯಾ ಬರ್ಲಿ ಅಂದ್ಬಿಟ್ಟು ಯಾವ ರೀತಿ ಸ್ಟಿಚ್ ಮಾಡಿಸಿದೀನಿ, ಹಾಗೆ ಎಷ್ಟೆಲ್ಲ ಅಮೌಂಟ್ ಆಯ್ತು ಅಂತ ಅನ್ಬಿಟ್ಟು, ಹಾಗೆ ಇದ್ರಲ್ಲೇ ತೋರಿಸ್ಬಿಡೋಣ ಈ ವ್ಲಾಗ್ ಅಲ್ಲಿ ಅಂತ ಅನ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹೇಗಿದ್ರು ಇವಾಗ ವಾಶ್ ಮಾಡಿ ಎತ್ತಿಡ್ತಾ ಇದ್ದಲ್ಲ, ಹಾಗೆ ಒಂದೇ ಸಲ ತೋರಿಸ್ಬಿಟ್ಟು ಆಮೇಲೆ ಎತ್ತಿಡೋಣ ಅಂತ ಅನ್ಬಿಟ್ಟು ಹಾಗೆ ತೋರಿಸ್ತಾ ಇದ್ದೆ. ಇದು ಬಂದು ಚಾರ್ವಿದು. ನಾರ್ಮಲ್ ಆಗಿ ಗೊತ್ತು, ನಾನು ಚಿಕ್ಕಪೇಟೆನಲ್ಲಿ ಇದು ಆರ್ಗೆಂಜಾ ಕ್ಲಾತ್ ತಗೊಂಡ್ ಬಂದಿದ್ದು. ಆಮೇಲೆ ಒಳಗಡೆಗೆ ಶೈನಿಂಗ್ ಲೈನಿಂಗ್ ಅಂತ ಹೇಳ್ಬಿಟ್ಟು ಅದೇ ಮೈಸೂರಿಗೆ ಹೋಗಿದ್ನ ಅಲ್ಲಿ ತಗೊಂಡ್ ಬಂದಿದ್ದೆ. ಇದು ಬಂದು ಮೀಟರ್ 100 ರೂಪಾಯಿ ಮೀಟರು. ಮತ್ತೆ ಇದು ಬಂದು ಮೀಟರ್ 60 ರೂಪಾಯಿ. ಇದು ಇಷ್ಟೇನೆ. ಇನ್ನು ಒಳಗಡೆ ಅವರೇ ಕಾಟನ್ ಲೈನಿಂಗ್ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು. ಫ್ರಂಟ್ ಆಲ್ಮೋಸ್ಟ್ ನೋಡಿ ಇಷ್ಟೇನೆ, ಜಸ್ಟ್ ಈ ರೀತಿ ಟ್ಯಾಗ್ ಕೊಟ್ಟಿದ್ದಾರೆ ಫ್ರಂಟ್ಗೆ ಈ ರೀತಿ ಟ್ಯಾಗ್ ಕೊಟ್ಟಿದ್ದಾರೆ ನಾವು ಇದು ಕಟ್ಕೊಡೋದಿಕ್ಕೆ. ಇದು ಮೇನ್ ಇಂಪಾರ್ಟೆಂಟ್. ಈ ರೀತಿ ಮಕ್ಳಿಗೆ ಕೊಟ್ರೆ ಸ್ವಲ್ಪ ಲೂಸ್ ಆದ್ರೂ ನೀಟಾಗಿ ಕುತ್ಕೊಡುತ್ತೆ ಫಿಟ್ಟಿಂಗು. ಇನ್ನು ಬ್ಯಾಕು ಚಾರ್ವಿಗೆ ಅಷ್ಟೊಂದು ಏನ್ ಕೊಟ್ಟಿಲ್ಲ, ಜಸ್ಟ್ ಸಿಂಪಲ್ ಆಗಿ ಈ ರೀತಿ ಟ್ಯಾಗ್ ಕೊಟ್ಟಿದ್ದಾರೆ ಈ ರೀತಿ ಇಲ್ಲಿ. ಮತ್ತೆ ಹಿಂದೆಗಡೆ ಟ್ಯಾಗ್ ಕೊಟ್ರು ಅಷ್ಟೇನೆ, ಮಕ್ಳಿಗೆ ಆಗ್ಲಿ ನಮ್ಗೆ ಆಗ್ಲಿ ಒಂದು ಟ್ಯಾಗ್ ಇದ್ರೆ ಅಂತ ಒಂಥರ ಫಿಟ್ಟಿಂಗ್ ಆಗಿ ಕುತ್ಕೊಳ್ಳುತ್ತೆ ಅನ್ಸುತ್ತೆ. ಹಾಗಾಗಿ ನಾನು ಟ್ಯಾಗ್ ಹೇಳ್ಬಿಡ್ತೀನಿ, ಆಲ್ಮೋಸ್ಟ್ ಎಲ್ಲದಕ್ಕೂ ಹಿಂದೆಗಡೆ ಟ್ಯಾಗ್ ಹೇಳ್ಬಿಡ್ತೀನಿ, ಅದು ನೀಟಾಗಿ ಫಿಟ್ಟಿಂಗ್ ಆಗಿ ಕುತ್ಕೊಳ್ಳುತ್ತೆ ಅಂತ ಅನ್ಬಿಟ್ಟು. ಈ ರೀತಿ ಹಿಂದೆಗಡೆ ಬ್ಯಾಕ್ ಸೈಡು, ಈ ರೀತಿ ಫ್ರಂಟು ಈ ರೀತಿ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ. ಕೆಳಗಡೆ ಬೇಕು ಅಂದ್ರೆ ಜಿಗ್ಜಾಗ್ ಮಾಡಿಸ್ಕೋಬಹುದು, ಅಂದ್ರು ಬೇಡ ಅಂತ ಅನ್ಬಿಟ್ಟು ನಾನು ಈ ರೀತಿನೇ ಮಾಡಿಸಿದೀನಿ. ಜಸ್ಟ್ ಸ್ಟಿಚ್ ಈ ರೀತಿ ಮಡ್ಚ್ಬಿಟ್ಟು ಸ್ಟಿಚ್ ಮಾಡಿಸಿರುವಂತದ್ದು. ಸ್ಲೀವ್ಗೆ ನಾರ್ಮಲ್ ಈ ರೀತಿ ಬಫ್ ಟೈಪ್ ಕೊಡ್ಸಿದ್ದು. ಈ ರೀತಿ ಇರ್ಲಿಲ್ಲ ಅವ್ರ ಹತ್ರ, ಹಾಗಾಗಿ ಯಾವ್ದಿಲ್ಲ ಆ ರೀತಿ ಹೊಲ್ಸೋದ್ ಚಂದ ಅನ್ಬಿಟ್ಟು ಈ ರೀತಿ ಹೊಲ್ಸಿದೀನಿ. ಇಷ್ಟೇ ಸಿಂಪಲ್. ಇನ್ ಸೇಮ್ ಅವಿಗೂ ನಾನು ಇವ್ನು ಚಾರ್ವಿಗೆ ಏನ್ ಹೊಲಿತೀರಾ ಅದೇ ತರನೇ ಸ್ಟಿಚ್ ಮಾಡಿ ಅಂತ ಹೇಳಿದ್ದೆ. ಬಟ್ ಒಂಚೂರು ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಏನು ಅಂದ್ರೆ ಬ್ಯಾಕ್ ಗ್ರೌಂಡ್ ಈ ರೀತಿ ಕೊಟ್ಟಿದ್ದಾರೆ ಅವಿಗೆ. ಬಟ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಇದು ಚಾರ್ವಿ ಕೊಟ್ಟಿದ್ರು ಇನ್ನೂ ಚೆನ್ನಾಗಿರ್ತಿತ್ತು. ಆದ್ರೆ ಅವಿಗೆ ಮಾತ್ರ ಕೊಟ್ಟಿದ್ದಾರೆ ಅವರು. ಅಂದ್ರೆ ನಾನೇನು ಹೇಳಿರ್ಲಿಲ್ಲ, ಹಿಂದಿಗಡೆ ಜಸ್ಟ್ ಒಂದು ಟ್ಯಾಗ್ ಕೊಡಿ ಸಾಕು ಅಂತ ಹೇಳಿದ್ದೆ. ಬಟ್ ಇವ್ಳಿಗೆ ಈ ರೀತಿ ಕೊಟ್ಟಿದ್ದಾರೆ ಅವಿಗೆ. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಯಾಕ್ ಸೈಡ್. ಬಟ್ ಚಾರ್ವಿಗೂ ಈ ರೀತಿನೇ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತೇನೋ ಅಂತ ಅನ್ಸುತ್ತೆ. ಬಟ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿತ್ತು. ಇದು ಅಷ್ಟೇ ಫ್ರಂಟ್ ಸೇಮ್ ಇದು ಮಾತ್ರ ಸೇಮ್. ಇಲ್ಲಿ ಮಧ್ಯ ಬೆಲ್ಟ್ ಈ ರೀತಿ ಟ್ಯಾಗು. ಇಬ್ರಿಗೂ ಕಲರ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯೆಲ್ಲೋ ಕಲರ್ ಆಲ್ಮೋಸ್ಟ್ ಎಲ್ಲರಿಗೂ ತುಂಬಾನೇ ಚೆನ್ನಾಗಿ ಕಾಣುತ್ತಲ್ವಾ. ಅಷ್ಟೇ, ಎರಡಕ್ಕೆ ನಾನೇನ್ ಜಾಸ್ತಿ ರೇಟ್ ಏನ್ ಕೊಟ್ಟಿಲ್ಲ, ಕಡಿಮೆ ರೇಟ್ ಅಲ್ಲೇ ಆಗಿರೋದು. ಅವಿಗೆ 500 ರೂಪೀಸ್, ಚಾರ್ವಿಗೆ 550 ರೂಪೀಸ್. ಬೇರೆ ಕಡೆ ಹೋಲಿಸ್ತಂದ್ರೆ ನಾನು ಇವಾಗ ಹೊಲಿಸಿರೋ ಕಡೆ ಕಡಿಮೆನೆ ಅಂತ ಅನಿಸ್ತು. ಲಾಸ್ಟ್ ಇಯರ್ ನಾನು ಅವಿ ಮತ್ತೆ ಚಾರ್ವಿ ಬರ್ತಡೇಲಿ 1000 ರೂಪೀಸ್ ಒಬ್ಬೊಬ್ಬರಿಗೆ 1000 ರೂಪೀಸ್ ಪೇ ಮಾಡಿ ನಾನು ಹೊಲಿಸಿದ್ದೆ. ಬಟ್ ಈ ಆಂಟಿ ನನ್ಗೆ ಕಡಿಮೆಗೆ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ. 500 ರೂಪೀಸ್ 550 ರೂಪೀಸ್ಗೆ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ. ತುಂಬಾನೇ ಕಡಿಮೆ ರೇಟ್ಗೆ ಅಂತ ನನ್ಗೆ ಅನಿಸ್ತು.
ಇನ್ನೂ ಕಡಿಮೆ ಸ್ಟಿಚ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಬೇರೆ ಕಡೆ, ಬಟ್ ರೇಟ್ ನನ್ಗೆ ತುಂಬಾನೇ ಕಂಫರ್ಟಬಲ್ ಅಂದ್ರೆ ಕಡಿಮೆನೆ ಅನಿಸ್ತು. ನಿಮ್ಗೆ ಏನ್ ರೇಟ್ ಜಾಸ್ತಿ ಅನಿಸ್ತಾ ಕಡಿಮೆ ಅನಿಸ್ತಾ ಹಾಗೆ ಕಮೆಂಟ್ ಮಾಡಿ. ಏನು ಗೊತ್ತಾ, ಇಲ್ಲ ಅದ್ರಲ್ಲೂ ಸಿಟಿಗಳಲ್ಲಿ ಯಾರು 500 ರುಪೀಸ್ಗೂ ಹೊಲ್ಕೊಡಲ್ಲ, 1000 ಮೇಲೆ ಹೇಳೋದು, ಮ್ಯಾಕ್ಸಿಮಮ್ 1000 ಮೇಲೆ ಇರುತ್ತೆ. ಅದ್ರ 1000 ಮೇಲೆ ನಾವು ಡಿಸೈನ್ ಹೇಳಿದ್ರೆ ಅದ್ರ ಎಕ್ಸ್ಟ್ರಾ ಪ್ರೈಸ್ ಇರುತ್ತೆ. ಬಟ್ ನಾನು ಸ್ವಲ್ಪ ಚಿಕ್ಕ ಮಕ್ಳಿಗೆಲ್ಲ ರೇಟ್ ಜಾಸ್ತಿ ಕೊಟ್ಟು ಹೊಲ್ಸೋದಿಕ್ ಆಗೋದಿಲ್ಲ, ಹಾಗಾಗಿ ಕಡಿಮೆ ಎಲ್ಲಿ ಸ್ಟಿಚ್ ಮಾಡ್ತಾರೋ ಅಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದೀನಿ. ಇನ್ನು ಮತ್ತೆ ನೈಟ್ ಊಟಕ್ಕೆ ಏನು ಮಾಡೋದು ಅಂತ ಅನ್ಕೋತಾ ಇದ್ದೆ. ಬಟ್ಟೆ ಎಲ್ಲ ಅವಳು ದೀಪಿಕಾನೇ ಫೋಲ್ಡ್ ಮಾಡಿಕೊಟ್ರು, ನಾನು ಎತ್ತಿಡೋದು ಅದು ಇದು ಅಂತ ಕೆಲಸ ಆಲ್ಮೋಸ್ಟ್ 7:15 ಆಗಿಬಿಡ್ತು. ನಮ್ಮನೇಲಿ ಆಲ್ಮೋಸ್ಟ್ ಸ್ವಲ್ಪ 8 ಗಂಟೆಗೆಲ್ಲ ಊಟ ಮಾಡ್ಕೋತೀವಿ. 8:30 ಹಬ್ಬ ಆದರೆ 8:30 ಲಾಸ್ಟು. ಇನ್ನು ಮಕ್ಳಿಗೆಲ್ಲ 8 ಗಂಟೆಗೆ ಕೊಡಲೇಬೇಕು. ಆದರೆ ಚಾರ್ವಿ ಆಲ್ಮೋಸ್ಟ್ ಈಗ ಟ್ಯೂಷನಿಂದ 8 ಗಂಟೆಗೆ ಬರ್ತಾಳಲ್ವ, ಬಂದ ತಕ್ಷಣ ಅವಳಿಗೆ ಊಟ ರೆಡಿ ಆಗಿರಬೇಕು. ಹಾಗಾಗಿ 8 ಗಂಟೆಗೆಲ್ಲ ಅಡುಗೆ ಮಾಡಿ ಊಟ ಮಾಡಿ ಅದೇ ರೂಢಿ ಆಗಿಬಿಟ್ಟಿರೋದ್ರಿಂದ ಆ 8 ಗಂಟೆಗೆ ಊಟ ಕೇಳ್ತಾರೆ. ಇನ್ನು ಅರ್ಧ ಗಂಟೆ ಅಷ್ಟರಲ್ಲಿ ಏನಪ್ಪ ಮಾಡೋದು ಅನ್ಕೋತಾ ಇದ್ದೆ. ಸಾಕು ಸಿಂಪಲ್ಲಾಗಿ ಏನಾದರೂ ಉಪ್ಪಿಟ್ಟು ಮಾಡಿ ಕೇಸರಿ ಬಾತ್ ಮಾಡಿಬಿಡೋಣ. ಸ್ವಲ್ಪ ಪೈನಾಪಲ್ ಇತ್ತು, ಹಬ್ಬದಲ್ಲಿ ನಾನು ಪೈನಾಪಲ್ ತಂದಿದ್ದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅಂದರೆ ಸ್ವಲ್ಪ ಕಟ್ ಮಾಡ್ಕೊಂಡು ತಿಂದಿದ್ವಿ, ಇನ್ನೊಂದು 2-3 ಪೀಸ್ ಹಾಗೆ ಇಟ್ಟಿದ್ದೆ. ಅದರಿಂದನೇ ಕೇಸರಿ ಬಾತ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಏನು ಗೊತ್ತಾ, ಈಗ ಹಾಸ್ಪಿಟಲಲ್ಲೆಲ್ಲ ಊಟ ಊರಿಂದನೇ ಕೊಟ್ಟು ಕಳಿಸ್ತಿದ್ರು. ಇನ್ನು ನಮ್ಮ ಪೂಜಾ ಆಗಿರ್ಬೋದು, ನಮ್ಮ ಊರ್ಗಿತಿ, ನಮ್ಮ ಅತ್ತೆ ಅವ್ರಿಗೆಲ್ಲ ಕೊಟ್ಟು ಕಳಿಸ್ತಿದ್ರು. ಏನೇ ಊಟ ತಿಂದ್ರು ನಮ್ಮ ಕೈಲಿ ಅಡುಗೆ ಊಟ ತಿನ್ನೋದಷ್ಟು ಅನಿಸೋದಿಲ್ಲ. ಬಟ್ ಅವರು ಚೆನ್ನಾಗೇ ಮಾಡಿಕೊಡ್ತಿದ್ರು ಊಟನ. ಏನೋ ಒಂಥರ ಹಾಸ್ಪಿಟಲಲ್ಲಿ ತಿನ್ನೋದಕ್ಕೋ ಏನೋ ಗೊತ್ತಿಲ್ಲ, ಏನೇ ಊಟ ತಿಂದರೂ ಸಪ್ಪೆ ಅನಿಸ್ತಾಯಿತ್ತು. ಮೆಡಿಸಿನ್ ತಗೋತಾ ಇದ್ದಿದ್ದು ಹಸ್ಬೆಂಡೇ ಆಗಿದ್ರು, ಬಟ್ ನನಗೆ ಹಾಸ್ಪಿಟಲಲ್ಲಿ ಇದ್ದಿದ್ದಕ್ಕೆ ಊಟ ಸೇರ್ತಾನೆ ಇರಲಿಲ್ಲ ಅಷ್ಟೊಂದು. ಮತ್ತು ಇನ್ನು ಅವಿನಂತೂ ಆಲ್ಮೋಸ್ಟ್ ಊರಲ್ಲೇ ಬಿಟ್ಬಿಟ್ಟಿದ್ದೆ. ಅವಳಿಗೂ ಲಾಸ್ಟ್ ಡೇ ಅವಳಿಗೂ ಹುಷಾರಿರಲಿಲ್ಲ. ಅಂದರೆ ಬುಧವಾರ ಗುರುವಾರ ಅವಳಿಗೂ ಅಷ್ಟರಲ್ಲಿ ಜ್ವರ ಬೇರೆ ಬಂದುಬಿಟ್ಟಿತ್ತು. ಇದು ಸೇಮ್ ಟೈಮು ಯಜಮಾನ್ರು ಅವಿಗೆ ಎಲ್ಲ ಹುಷಾರಿಲ್ವಲ್ಲ ಅಂತ ಒಂಥರ ಟೆನ್ಷನ್ನೇ ಆಗಿಬಿಟ್ಟಿತ್ತು. ಆಮೇಲೆ ಅವಳು ಸ್ವಲ್ಪ ಹುಷಾರಾದ್ಲು. ಮತ್ತು ಇನ್ನು ಚಾರ್ವಿನೂ ಅಷ್ಟೇ ಸ್ಕೂಲಿಂದ ಡೈರೆಕ್ಟು ಊರಿಗೆ ಹೋಗಿ ಊರಿಂದನೇ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು. ಇನ್ನು ನಾನು ಅದು ಹಾಸ್ಪಿಟಲಲ್ಲಿ ಇರಬೇಕಾದ್ರೆ ಅವರು ಇನ್ನೆಲ್ಲಿ ಇರ್ತಾರೆ, ಹಾಗಾಗಿ ಅವರು ಕೂಡ ಊರಲ್ಲೇ ನೋಡ್ಕೋತಾ ಇದ್ರು. ಅಂದರೆ ನಮ್ಮದು ಒಂದೇ ಊರು ಅಂತ ಆಲ್ಮೋಸ್ಟ್ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ. ನಮ್ಮದು ಯಜಮಾನ್ರದ್ದು ಮತ್ತು ನಮ್ಮದು ಒಂದೇ ಊರಾಗಿರೋದ್ರಿಂದ ಅಲ್ಲಿ ಆ ಮನೆ ಈ ಮನೆ 2 ಮನೆಯಲ್ಲೂ ಸಪೋರ್ಟ್ ಮಾಡ್ತಾರೆ. ಅವರು 2 ಮನೆಯಿಂದನೂ ಹೇಗೋ ಅಲ್ಲಿಲ್ಲ ಅಂದರೆ ಇಲ್ಲಿಲ್ಲ ಅಂದ್ರೆ ಅಲ್ಲಿ 2 ಮನೆಯಲ್ಲೂ ಊಟ ತಿಂಡಿ ಮಾಡಿಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ಲು ಚಾರ್ವಿ. ಅದರದ್ದೇನು ಮಕ್ಕಳೇನು ನನಗೇನು ಪ್ರಾಬ್ಲಮ್ ಅನಿಸ್ಲಿಲ್ಲ ಹಾಸ್ಪಿಟಲಲ್ಲಿ ಇರಬೇಕಾದ್ರೆ. ಬಟ್ ಇಷ್ಟೊತ್ತಿಗೆ ಹಾಸ್ಪಿಟಲಿಂದ ಮನೆಗೆ ಹೋಗ್ತೀವೋ, ನನಗೆ ಹಬ್ಬದ ಬ್ಯುಸಿನಲ್ಲಿ ನೋಡಿ ಹಬ್ಬದ ಟೆನ್ಷನಲ್ಲೇ ಇದ್ದೆ. ಹಬ್ಬದ ಟೆನ್ಷನ್ ಆದಮೇಲೆ ಒಂದು 2-3 ದಿನ ಫ್ರೀ ತೊಗೋಬೇಕು ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಅಷ್ಟರಲ್ಲಿ ಈ ಟೆನ್ಷನ್ ಬಂತು. ಏನೋ ಒಂಥರ ಬೇಜಾರಾಗ್ಬಿಡ್ತು. ಹಬ್ಬ ಎಷ್ಟು ಖುಷಿಯಾಗಿ ಮಾಡಿದ್ವಿ, ಎಲ್ಲ ಆಯಿತು. ಬಟ್ ಈ ಟೈಮಲ್ಲಿ ಈ ರೀತಿ ಆಯ್ತಲ್ಲ, ಒಂದು 2-3 ದಿನವೂ ಒಂಥರ ರೆಸ್ಟು ಅನ್ನಿಸ್ತಿಲ್ಲ, ಫ್ರೀ ಅನ್ನಿಸ್ತಿಲ್ಲ, ಮೈಂಡ್ ಫ್ರೀ ಅನ್ನಿಸ್ಲಿಲ್ಲ, ಏನೂ ಅನ್ನಿಸ್ಲಿಲ್ಲ ಅಂತ. ಮತ್ತು ಇನ್ನೊಂದು ಏನಂದರೆ, ನಾನು ಎಡಿಟ್ ಮಾಡಿ ಸುಮಾರು ಹಬ್ಬದ್ದು ಒಂದು 2-3 ವೀಡಿಯೋನ ನಾನು ಹಾಸ್ಪಿಟಲಲ್ಲಿ ಕೂತ್ಕೊಂಡೇ ಎಡಿಟ್ ಮಾಡಿದ್ದೀನಿ. ಏಕೆ ಅಂದರೆ ನಾನು ಇನ್ನೆಷ್ಟು ದಿನ ಆಗುತ್ತೋ ಏನೋ ಹಾಸ್ಪಿಟಲಲ್ಲಿ ಇರೋದು, ಅದನ್ನೆಲ್ಲ ಇನ್ನೂ ಆಮೇಲೆ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ. ಆಮೇಲೆ ಸುಮಾರು ಜನ ಇನ್ನೂ ಲಾಗ್ ಹಾಕಿಲ್ಲ ಅಂತ ಕೇಳ್ತಾಯಿದ್ರಿ. ಅವರಿಗೆಲ್ಲ ನನಗೆ ಬೇಜಾರು ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಅಲ್ಲೇ ನೈಟ್, ಅಂದರೆ ನಾವು ಸ್ಪೆಷಲ್ ವಾರ್ಡೇ ತೊಗೊಂಡಿದ್ದರಿಂದ ನೈಟು ಎಲ್ಲ ಹಾಸ್ಪಿಟಲ್ ಗಲಾಟೆ ಎಲ್ಲ ಮುಗ್ದು ಅಂದರೆ 10 ಗಂಟೆ ಮೇಲೆ ಕೂತ್ಕೊಂಡು ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಿದ್ದೆ. ನಾನು ವಾಯ್ಸ್ ಓವರ್ ಕೊಟ್ಟು ನಾನು ಮಲ್ಕೋಷ್ಟಲ್ಲಿ 12 ಗಂಟೆ 1 ಗಂಟೆ ಆಗಿಬಿಡ್ತಿತ್ತು. ಯಜಮಾನ್ರು ಎಲ್ಲ ಮಲ್ಕೊಂಡ್ಮೇಲೆ ನಾನು ಮಾಡ್ತಿದ್ದಿದ್ದು, ಏಕೆಂದರೆ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದು. ಹಾಗಾಗಿ ಒಂದೊಂದು ಸ್ವಲ್ಪ ವಾಯ್ಸು ಕೂಡ ಒಂಥರ ಎಕೋ ಬಂದಂಗೆ ಬಂದಿದೆ. ಯಾವುದೆಲ್ಲ ನೀವು ಸ್ಟಾರ್ಟಿಂಗು ಹಬ್ಬದ ಪ್ರಿಪ್ರೇಷನ್ನು ಹಾಗೆ ಹಬ್ಬದ ಲಾಗ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಎಕೋ ಹೊಡೆದಿದೆ, ವಾಯ್ಸೆಲ್ಲ ಎಕೋ ಬಂದಿದೆ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ಸಿಚುಯೇಷನ್ ಆ ರೀತಿ ಇತ್ತು. ಹಾಗಾಗಿ ಅಲ್ಲೇ ನಾನು ಎಡಿಟ್ ಮಾಡ್ಕೋಬೇಕಾಗಿತ್ತು. ಇನ್ನು ಹೇಳಿದ್ನಲ್ಲ, ಇನ್ನು ನೈಟ್ ಊಟಕ್ಕೆ ಇವತ್ತು ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ವೀಟ್ ತಿನ್ನಬೇಕು ಅನ್ನಿಸ್ತು. ಅಷ್ಟು ದಿನದಿಂದ ಸರಿಯಾಗಿ ಸ್ವೀಟು ಏನೂ ತಿಂದಿರಲಿಲ್ಲ. ಹಬ್ಬದಲ್ಲೇ ಮಾಮೂಲು ಒಬ್ಬಟ್ಟು ಊಟ ಮಾಡಿದ್ದು. ನಾನು ನೆಕ್ಸ್ಟ್ ಡೇ ಒಬ್ಬಟ್ಟು ಇನ್ನೊಂದು 2 ದಿನ ಇಟ್ಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡಿದ್ದು. ಇಟ್ಟಿದ್ದೆ, ಅಂದರೆ ಜಾಸ್ತಿ ಏನು ಮಾಡಿರಲಿಲ್ಲ, ಸ್ವಲ್ಪ ಇಟ್ಟಿದ್ದೆ. ಬಟ್ ತಿಂದೂ ಇರಲಿಲ್ಲ, ಮರ್ತ್ಕೊಂಡು ನಾನು ಹಾಸ್ಪಿಟ್ಲಿಗೆ, ಅಂದರೆ ಹಾಸ್ಪಿಟ್ಲು ಬ್ಯುಸಿನಲ್ಲಿ ನಾನು ಮತ್ತು ಯಜಮಾನ್ರು ಹುಷಾರಿಲ್ಲದಿರೋ ಬ್ಯುಸಿನಲ್ಲಿ ಮರ್ತೇ ಬಿಟ್ಟೆ ಅದನ್ನು ನಾನು ತಿನ್ನೋದನ್ನು. ಹಾಗಾಗಿ ಸ್ವೀಟ್ ತಿನ್ನಬೇಕು ಅಂದ್ಬಿಟ್ಟು ನನಗೆ
ಕೇಸರಿಬಾತು ಉಪ್ಪಿಟ್ಟು ಮಾಡ್ಕೊಂಡಿದ್ದು. ನಾನು ಕೇಸರಿಬಾತು ಜಾಸ್ತಿ ಕಲರ್ ಹಾಕೋದಿಲ್ಲ, ಲೈಟಾಗಿ ಮಾಡ್ತೀನಿ, ಮಕ್ಕಳೆಲ್ಲ ತಿನ್ನೋದ್ರಿಂದ ಚೂರು ಕಲರ್ ಹಾಕಿ ಪೈನಾಪಲ್ನ ರುಬ್ಬಾಕಿರೋದ್ರಿಂದ ಸ್ವಲ್ಪ ಲೈಟಾಗೇ ಇದೆ ಕಲರ್. ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು, ತೆಳುವಾಗಿ ಮಾಡಿದ್ದೆ ಅಲ್ವಾ ಕೇಸರಿಬಾತು, ಹಾಗಾಗಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಇನ್ನು ಬನ್ಸಿ ರವೆ ಹಾಕಿ ಮಾಡಿರೋದ್ರಿಂದ ಉಪ್ಪಿಟ್ಟು ಉದ್ದುದ್ರಾಗಿ ಮಾಡಿದ್ದೆ ಅಷ್ಟೇ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರಿ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದೆನ್ ನೆಕ್ಸ್ಟ್ ವ್ಲಾಗ್.